80% ಆಫ್ ಫ್ಲೈಟ್ ಆಕ್ಸಿಡೆಂಟ್ಸ್ ಎಲ್ಲ ಇದೆ ಅಲ್ವಾ? ಅದು ಯಾಕೆ ಆಗುತ್ತೆ ಅಂದರೆ ಮುಖ್ಯವಾಗಿ ಈ ಟೆಕ್ನಿಕಲ್ ಡಿಫಿಕಲ್ಟೀಸ್ ಎಲ್ಲ ಇರೋವಾಗ ಅಲ್ಲಿರೋ ಪೈಲಟ್ಗೋ ಇಲ್ಲ ಕ್ರ್ಯೂ ಮೆಂಬರ್ಸ್ಗೋ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಗೊತ್ತಿಲ್ಲ ಅಂತೇನಲ್ಲ. ಆದರೆ ಆ ಕ್ರ್ಯೂನ ಮಧ್ಯೆ ಒಂದು ಪ್ರಾಪರ್ ಆದ ಕೋಆರ್ಡಿನೇಷನ್ ಇಲ್ಲದೆ ಇರೋದ್ರಿಂದಾನೇ ಅಷ್ಟು ಆಕ್ಸಿಡೆಂಟ್ಸ್ ನಡೆಯುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಒಬ್ಬರಿಗೆ ಇನ್ನೊಬ್ಬರ ಬಗ್ಗೆ ಇರೋ ಅಂಡರ್ಸ್ಟ್ಯಾಂಡಿಂಗ್, ಇವರ ಎಮೋಷನ್ನ ಇವರು ಅರ್ಥ ಮಾಡ್ಕೊಳ್ಳೋದು, ಇಂತಹ ಸೋಷಿಯಲ್ ಇಂಟೆಲಿಜೆನ್ಸ್ನ ಮೀರಿ ಎಮೋಷನಲ್ ಇಂಟೆಲಿಜೆನ್ಸ್ ಎಷ್ಟರ ಮಟ್ಟಿಗೆ ಪ್ರಾಪರ್ ಆಗಿದೆಯೋ ಅದನ್ನು ಇಕ್ಕಿ ಜೀವನವನ್ನೇ ಉಳಿಸ್ಬೋದು ಅಂದರೆ ಅದು ಎಷ್ಟು ಇಂಪಾರ್ಟೆಂಟ್ ಆದ ವಿಷಯ. ಜನರಲ್ ಆಗಿ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿರೋ ಹಾಗೆ ಎಮೋಷನ್ ಬಂದೇ ಬರುತ್ತೆ. ಕೋಪನೋ, ಬೇಜಾರೋ, ದುಃಖನೋ ಇಲ್ಲ ಲವ್, ಈ ರೀತಿ ಎಲ್ಲ ಎಮೋಷನ್ಸ್ ನಮಗೆ ಬಂದೇ ಬರುತ್ತೆ. ಆದರೆ ಅದನ್ನು ಕಂಟ್ರೋಲ್ ಮಾಡೋದಕ್ಕಿಂತ ಹೆಚ್ಚಾಗಿ ಹೇಗೆ ಅದನ್ನು ಮ್ಯಾನೇಜ್ ಮಾಡಬೇಕು ಅನ್ನೋದೇ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ನಮಗೆ ತುಂಬ ಎಮೋಷನ್ಸ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿರೋವಾಗ ಯಾಕೆ ನಮಗೆ ಈ ರೀತಿ ಇರಿಟೇಟ್ ಆಗ್ತಿದೆ ಅನ್ನೋದೇ ನಮಗೆ ಗೊತ್ತಾಗಲ್ವಂತೆ. ಫಾರ್ ಎಕ್ಸಾಂಪಲ್, ನಮಗೆ ಒಳಗೆ ಏನೋ ಕೋಪ ಇರುತ್ತೆ, ಅದರಿಂದ ನಾವು ಹೊರಗೆ ಇರಿಟೇಟ್ ಆಗ್ತಾ ಇರ್ತೀವಿ. ಸೊ ಯಾಕೆ ಇರಿಟೇಟ್ ಆಗ್ತಿದ್ದೀವಿ ಅಂತ ನಮಗೆ ಕೊನೆವರೆಗೂ ಅರ್ಥನೇ ಆಗಲ್ಲ. ಅದು ಯಾಕೆ ಅಂದರೆ ಸಬ್ಕಾನ್ಷಿಯಸ್ ಮೈಂಡಲ್ಲೇ ಆ ಕೋಪ ಇದೆ ಅನ್ನೋವಾಗ ನಮಗೆ ಕಾನ್ಷಿಯಸ್ ಆಗಿ ಕೋಪ ಇಲ್ಲ, ನಮಗೆ ಅದು ಗೊತ್ತೇ ಇರಲ್ಲ. ಅದರಿಂದನೇ ಹೀಗೆ ರಿಯಾಕ್ಟ್ ಮಾಡ್ತಾ ಇರ್ತೀವಂತೆ. ಯಾವ ಎಮೋಷನ್ ಆಗಿದ್ರೂ ನಾವು ಅದನ್ನ ಕಾನ್ಷಿಯಸ್ ಆಗಿ ತಗೊಂಡ್ಬಂದರೆ ಅದರ ಸ್ಟ್ರೆಂತ್ ಸ್ವಲ್ಪ ಕಡಿಮೆ ಆಗುತ್ತಂತೆ. ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಶ್ನೆ. ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಆದ ಎಮೋಷ್ನಲ್ ಹರ್ಟ್ ಇವಾಗಲೂ ನಿಮ್ಮ ರಿಯಾಕ್ಷನ್ನ ಮೇಲೆ ಎಫೆಕ್ಟ್ ತೋರಿಸ್ತಿದೆ ಅನ್ನಿಸ್ತಿದೆಯಾ? ಹಾಗಿದ್ರೆ ಎಸ್ ಅಂತ, ಹಾಗೇನೂ ಇಲ್ವಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ. ಇವಾಗ ನಮಗೆ ತುಂಬ ಕೋಪ ಬಂದಾಗ ನಾನು ಕೋಪದಲ್ಲಿದ್ದೀನಿ, ಅದಕ್ಕೆ ಹಿಂಗೆ ಬಿಹೇವ್ ಮಾಡ್ತಿದ್ದೀನಿ ಅಂತ ತಿಳ್ಕೊಂಡ್ರೇ ನಾವು ಆ ಎಮೋಷನ್ನ ಬೆಟರಾಗಿ ಹ್ಯಾಂಡಲ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಕೋಪನ ಕಂಟ್ರೋಲ್ ಮಾಡೋಕ್ಕೆ ಕೆಲವು ವಿಷಯಗಳನ್ನ ಇವರು ಹೇಳ್ತಿದ್ದಾರೆ. ಈ ಕೋಪ ಎಷ್ಟೊತ್ತು ಇರುತ್ತೆ ಅಂತ ತಿಳ್ಕೊಳ್ಳೋಕ್ಕೆ ಮೊದಲು ನಾವು ಅದನ್ನು ಅವೇರ್ನೆಸ್ಗೆ ತಗೊಂಡು ಬರೋದು, ನಾವು ಕೋಪದಲ್ಲಿದ್ದೀವಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು. ಕೋಪ ಬಂದರೆ ಕಂಟ್ರೋಲ್ ಮಾಡಬೇಡಿ, ವೆಂಟೌಟ್ ಮಾಡಿ ಅಂತ ಹೇಳ್ತಾರಲ್ಲ. ಆದರೆ ಈ ಆಥರ್ ಏನು ಹೇಳ್ತಿದ್ದಾರೆ ಅಂದರೆ ಕೋಪದಲ್ಲಿದ್ದಾಗ ನೀವು ಏನು ಮಾಡಿದ್ರೂ ಅದು ಅಡಿಷ್ನಲ್ ಕೋಪನ ಕೊಡುತ್ತೆ, ಬಿಟ್ಟರೆ ಆ ಕೋಪಕ್ಕೆ ಸೊಲ್ಯೂಷನ್ ಆಗಿ ಅಥವಾ ಕಡಿಮೆ ಮಾಡೋದಾಗಲಿ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಸೊ ಕೋಪದಲ್ಲಿರ್ತೀರಾ, ನೀವೇನೋ ಹೇಳ್ತೀರಾ, ಅದಕ್ಕೆ ಅವರು ರೆಸ್ಪಾನ್ಸ್ ಮಾಡಿದ್ರೆ ಇನ್ನೂ ಕೋಪನೇ ಹೆಚ್ಚಾಗುತ್ತಂತೆ. ಈ ರೀತಿ ನೆಕ್ಸ್ಟ್ ಸ್ಟೇಜ್ ಅಂತ ಹೋಗ್ತಾ ಇರುತ್ತೆ. ಸೊ ಕೋಪದಲ್ಲಿರೋವಾಗ ಅದಕ್ಕೆ ಸೊಲ್ಯೂಷನ್ ಕೋಪನ ವೆಂಟೌಟ್ ಮಾಡೋದಲ್ಲ, ಕೋಪನ ರೆಕಗ್ನೈಸ್ ಮಾಡೋದು, ಅವೇರ್ನೆಸ್ ಬರ್ಸ್ಕೊಳ್ಳೋದು. ನಾನು ಕೋಪ ಪಡ್ತಿದ್ದೀನಿ ಅನ್ನೋ ರೀತಿ ಇರೋದ್ರಲ್ಲೇ ನಮ್ಮ ದೇಹಕ್ಕೆ ಕೆಟ್ಟ ವಿಷಯ ಅಂದರೆ ಈ ಕೋಪನೇ ಅಂತೆ. ಕೋಪ ಪಡೋವಾಗ ಏನಾಗುತ್ತೆ ಅಂದರೆ ಬ್ಲಡ್ ಫ್ಲೋ ಹೆಚ್ಚಾಗುತ್ತೆ, ಹಾರ್ಟ್ಗೆ ಹೆಚ್ಚು ಬ್ಲಡ್ನ ಪಂಪ್ ಮಾಡಬೇಕಾಗುತ್ತೆ. ಇಲ್ಲ, ನಾನು ಮೊದಲೇ ಹೇಳಿರೋ ಹಾಗೆ ನಾವು ಅಟ್ಯಾಕ್ ಮಾಡಬೇಕಾಗಿದ್ರು ಸರಿ, ಇಲ್ಲ ಯಾವುದೇ ಒಂದು ವಿಷಯನ ನಾವು ಬೆಟರಾಗಿ ಹ್ಯಾಂಡಲ್ ಮಾಡಬೇಕು ಅನ್ನೋದಕ್ಕೋಸ್ಕರ ಬ್ಲಡ್ ಫ್ಲೋ ಹೆಚ್ಚಾಗುತ್ತಂತೆ. ಇದು ಒಂದು ಸರಿ ಆದರೆ ಓಕೆ, ಆದರೆ ಅವಾಗವಾಗ ಕೋಪ ಪಡೋವಾಗ ಹಾರ್ಟ್ಗೆ ಕೆಲಸ ಜಾಸ್ತಿ ಆಗ್ತಿರುತ್ತೆ. ಸೊ ಈ ಕಾಲದಲ್ಲಿ ಹೆಚ್ಚು ಸ್ಟ್ರೆಸ್ ಆ್ಯಂಡ್ ಕೋಪದಿಂದ ಹಾರ್ಟ್ ಅಟ್ಯಾಕ್ ಎಲ್ಲ ಹೆಚ್ಚಾಗೋ ಕಾರಣ ನಮಗೆ ನಮ್ಮ ಕೋಪನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಇರೋದ್ರಿಂದಾನೆ. ಸೊ ಅಂತಹ ಕೋಪ ಇರೋವಾಗ ನಮಗೆ ಏನಾದರೂ ಮಾಡಬೇಕಲ್ವ ಇವಾಗ ಅಂತ ಅನಿಸೋವಾಗ ಕೋಪ ಪಡ್ತಿದ್ದೀರಾ ಅಂತ ಗೊತ್ತಾಯ್ತಾ, ನೀವೇ ನಿಮ್ಮ ಹತ್ರ ಹೇಳಿ ಸ್ಟಾಪ್ ಅಂತ. ನಿಮ್ಮ ಎಮೋಷನ್ನ ಸ್ಟಾಪ್ ಮಾಡಿ, ಅದು ನಿಮ್ಮ ಕೋಪನ ಕಂಟ್ರೋಲ್ ಮಾಡೋ ಒಂದು ವಿಷಯವಾಗಿರುತ್ತೆ. ಇನ್ನೊಂದು, ಕೋಪ ಅನ್ನೋದು ಒಂದು ಹೈ ಎನರ್ಜಿ ವಿಷಯ ಅಲ್ವಾ. ನಮ್ಮ ಬ್ಲಡ್ ಫ್ಲೋ ರೇಟ್ ಎಲ್ಲ ತುಂಬ ಹೆಚ್ಚಾಗಿರುತ್ತೆ ಅನ್ನೋವಾಗ ಅದಕ್ಕೆ ಆಪೋಸಿಟ್ ಆಗಿ ನಾವು ಏನೇನು ಮಾಡೋಕ್ಕಾಗುತ್ತೋ ಅದನ್ನು ಮಾಡ್ಬೋದಂತೆ. ಲೈಕ್ ವಾಕಿಂಗ್ ಹೋಗೋದು, ಮ್ಯಾಕ್ಸಿಮಮ್ ಇದು ತುಂಬ ಜನರಿಗೆ ಅನಿಸಿರುತ್ತೆ, ಮಾಡ್ತಿರ್ತಾರೆ ಸಹ. ಈವನ್ ನನಗೂ ಮೋಸ್ಟ್ ಆಫ್ ದ ಟೈಮ್ ಕೋಪ ಬಂದಾಗ ಆ ಪ್ಲೇಸಿಂದ ಹೊರಗೆ ಹೋಗಿಬಿಡಬೇಕು ಅಂತಲೇ ಅನಿಸುತ್ತೆ. ಸೊ ಆ ಪ್ಲೇಸಿಂದ ನಾವು ಕಟ್ ಆಫ್ ಆಗಿ ನಮ್ಮ ಮೈಂಡ್ಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡೋಕ್ಕೋಸ್ಕರ ಒಂದು ವಾಕ್ಗೆ ಹೋಗೋದು, ಫಿಸಿಯೋಲಾಜಿಕಲ್ ಸ್ಟೇಟಲ್ಲಿ ಒಂದು ಚೇಂಜ್ನ ತಗೊಂಡು ಬರೋದು ತುಂಬ ಹೆಲ್ಪ್ಫುಲ್ ಆಗಿರುತ್ತಂತೆ. ನಂತರ ವರಿ ಮಾಡೋದು, ಯಾಕೆ ನನ್ನ ಜೀವನ ಹೀಗಿದೆ ಅಂತ ವರಿ ಆಗೋದು. ಆ್ಯಕ್ಚುಲಿ ಆಥರ್ ಏನು ಹೇಳ್ತಿದ್ದಾರೆ ಅಂದರೆ ಮೆಜಾರಿಟಿ ಆದ ಆ್ಯಂಗರ್ ಇಶ್ಯೂಸ್ ಮೆನ್ಗೆ
ಆ್ಯಂಡ್ ವರಿ ಅನ್ನೋ ವಿಷಯ ಹೆಚ್ಚಾಗಿ ಲೇಡೀಸ್ಗೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಇದು ಜೆಂಡರ್ ಬ್ಯಾಸ್ಡ್ ಆಗಿ ಇರಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಎರಡು ಸೇರಿನೂ ಇರ್ಬೋದು. ಆದ್ರೂ ಮೆಜಾರಿಟಿ ಇದು ಹೀಗೆ ಇದೆ ಅಂತ ಹೇಳ್ತಿದ್ದಾರೆ. ಜನರಲ್ಲಿ ವರಿ ಅನ್ನೋ ವಿಷಯನ ವಿಮೆನ್ಸ್ ಯಾಕೆ ಹೆಚ್ಚಾಗಿ ಗೋತ್ರು ಮಾಡ್ತಾರೆ ಅಂದರೆ, ಬೇಜಾರಲ್ಲಿರೋವಾಗ ಎಲ್ಲನೂ ತುಂಬ ನೆಗೆಟಿವ್ ಆಗೇ ಇರುತ್ತಂತೆ. ಇದು ಈ ರೀತಿ ಆಗಿಬಿಟ್ರೆ, ಅದು ಹಂಗಾಗ್ಬಿಟ್ರೆ ಅನ್ನೋ ಯೋಚನೆಗಳು ಹೆಚ್ಚಾಗಿ ಬೇಜಾರಲ್ಲಿರೋವಾಗ ಬರುತ್ತೆ. ಸೊ ಬೇಜಾರಲ್ಲಿರೋವಾಗ ಅದಕ್ಕೆ ಅಂತ ಟೈಮ್ ಸ್ಪೆಂಡ್ ಮಾಡಿ ಆ ಬೇಜಾರಲ್ಲೇ ನೀವಿರೋವಾಗ ಅದು ಇನ್ನೂ ಬೇಜಾರನ್ನು ಹೆಚ್ಚಿಸುತ್ತೆ. ಸೊ ಅದಕ್ಕೋಸ್ಕರ ಹೆಚ್ಚು ಟೈಮ್ನ ಸ್ಪೆಂಡ್ ಮಾಡಬೇಡಿ. ಈ ರೀತಿ ಸ್ಯಾಡ್ ಆಗಿರೋದು ಅನ್ನೋದು ತುಂಬ ಲೋ ಎನರ್ಜಿ ರೇಟ್ ಅಲ್ವಾ, ಹಾಗಾಗಿ ಅದರಿಂದ ಆಚೆ ಬರೋಕ್ಕೆ ನೀವು ಅದಕ್ಕೆ ಆಪೋಸಿಟ್ ಆಗಿರೋ ವಿಷಯಗಳನ್ನ ಮಾಡಬೇಕು. ಚಿಕ್ಕ ಚಿಕ್ಕ ಡಿಸ್ಟ್ರಾಕ್ಷನ್ಸ್ನ ಇಟ್ಕೊಳ್ಳಿ, ಲೈಕ್ ಎಕ್ಸಸೈಸ್ ಮಾಡೋದಾಗಲಿ, ಫಿಸಿಕಲ್ಲಿ ಮೂವ್ ಮಾಡೋದು, ಈ ರೀತಿಯ ವಿಷಯಗಳನ್ನ ಮಾಡಿದ್ರೆ ಆ ಒಂದು ಎಮೋಷನ್ನ ತುಂಬ ಹೊತ್ತು ಇರೋಕ್ಕೆ ಬಿಡದೆ ಸ್ವಲ್ಪ ಕಡಿಮೆ ಮಾಡ್ಬೋದು. ಖಂಡಿತ ನಮ್ಮ ಜೀವನದಲ್ಲಿ ಆಗೋ ಹಲವು ವಿಷಯಗಳಿಂದ ಬೇಜಾರು, ದುಃಖ ಅನ್ನೋದು ಬಂದೇ ಬರುತ್ತೆ. ಆದರೆ ಹಾಗೆ ಬರೋವಾಗ ಆ ಪೀರಿಯಡ್ 1 ಅವರ್ ಇರುತ್ತಾ, ಇಲ್ಲ 1 ಮಂತ್ ಇರುತ್ತಾ, ಇಲ್ಲ 1 ಇಯರ್ ಇರುತ್ತಾ ಅನ್ನೋದು ನಮ್ಮ ಕೈಯಲ್ಲೇ ಇದೆ. ಸೊ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಅವರು ಈ ಸಜೆಷನ್ಸ್ನ ಕೊಡ್ತಿದ್ದಾರೆ. ನಾವು ಚಿಕ್ಕ ವಯಸ್ಸಲ್ಲಿ ಮಾಡೋ ಹಲವು ವಿಷಯಗಳು, ಕಲ್ತ್ಕೊಳ್ಳೋ ಕೆಲವು ವಿಷಯಗಳು ನಮಗೆ ಗೊತ್ತಿಲ್ಲದೆ ಬ್ರೈನಲ್ಲಿ ಸ್ಟೋರ್ ಆಗಿ ಲೇಟರ್ ಸ್ಟೇಜಸ್ಸಲ್ಲಿ ನಮ್ಮ ಕ್ಯಾರೆಕ್ಟರ್ನೇ ಶೇಪ್ ಅಪ್ ಮಾಡುತ್ತೆ ಅನ್ನೋದು ನಮಗೆ ಮೊದಲೇ ಗೊತ್ತಿರೋ ವಿಷಯನೇ. ಆದರೂ ಅದರಲ್ಲಿ ಕೆಲವು ವಿಷಯಗಳು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿದ್ರೆ, ಮೊದಲು ಈ ಎಂಪತಿ ಅನ್ನೋ ವಿಷಯ, ಲೈಕ್ ಮಿಲಿಯನ್ ಆಫ್ ಇಯರ್ಸಿಂದ ಈ ಎವಲ್ಯೂಷನ್ ಹೇಗಾಯಿತು ಅನ್ನೋದು ನೋಡಿರ್ತೀವಿ. ಅದೇ ರೀತಿ ನಾವು ಚಿಕ್ಕವರಾಗಿರೋವಾಗಿಂದ ದೊಡ್ಡವರಾಗೋವರೆಗೂ ಆಗಿರೋ ಬ್ರೈನ್ನ ಡೆವಲಪ್ಮೆಂಟ್ ಅಂತ ನೋಡಿದ್ರೆ ಬೇರೆ ಬೇರೆ ಸ್ಟೇಜಸ್ಸಲ್ಲೇ ಬೇರೆ ಬೇರೆ ವಿಷಯಗಳು ಡೆವಲಪ್ ಆಗುತ್ತೆ. ರ್ಯಾಷನಲ್ ಥಿಂಕಿಂಗ್ ಎಲ್ಲ ಪ್ರಾಪರಾಗಿ ಡೆವಲಪ್ ಆಗೋಕ್ಕೆ ಲೇಟರ್ ಟೀನೇಜ್ ಆಗಿಬಿಡುತ್ತೆ. ಅಂದರೆ ಒಂದು ಇನ್ಫಾರ್ಮೇಷನ್ನ ಅಥವಾ ಎಮೋಷನ್ನ ಪ್ರಾಪರಾಗಿ ಅನಲೈಸ್ ಮಾಡಿ ಡಿಸಿಷನ್ ಮೇಕ್ ಮಾಡೋದು ಅದು ಲೇಟಾಗಿ ಬಂದಿದ್ರಿಂದಾನೇ ನಾವು ಟೀನೇಜಲ್ಲೆಲ್ಲ ಬ್ಲೈಂಡ್ ಆಗಿ ಧೈರ್ಯವಾಗಿ ಏನೇನೋ ಮಾಡಿಬಿಡ್ತೀವಿ. ಯಾಕಂದರೆ ಹೆಚ್ಚಾಗಿ ಯೋಚನೆ ಮಾಡಿರಲ್ಲ. ಇನ್ನು ಚಿಕ್ಕ ಮಗುನ ನೋಡಿದ್ರೆ, ಬೇರೆ ಯಾವುದೋ ಮಗು ಅಳೋದನ್ನ ನೋಡಿದ್ರೆ ಆ ಮಗುನೂ ಅಳುತ್ತೆ. ಯಾಕೆ? ಆ ಮಗು ತಾನೇ ಅಳ್ತಿದೆ ಅಂತ ನೋಡಿದ್ರೆ ಯಾಕೆ ಅಳ್ತಿದ್ದೀವಿ ಅನ್ನೋದು ಗೊತ್ತಿಲ್ಲ. ಏನೋ ದುಃಖ, ಯಾರಿಗೆ ದುಃಖ ಅಂತ ಸಹ ಆ ಮಗುಗೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ. ಆ ರೀತಿ ಆ ಮಕ್ಕಳ ಎಮೋಷನ್ಸ್ ಡೆವಲಪ್ ಆಗೋಕ್ಕೆ ಲೇಟ್ ಆಗುತ್ತೆ. ಏನಂದರೆ ಅವರು ಮಗುವಾಗಿರೋವಾಗ ನಿಯೋಕಾರ್ಟೆಕ್ಸ್ ಬ್ರೈನ್ ಡೆವಲಪ್ ಆಗೋಕ್ಕಿಂತ ಮುಂಚೆ ಎಮೋಷ್ನಲ್ ಬ್ರೈನೇ ಡೆವಲಪ್ ಆಗುತ್ತಂತೆ. ಸೊ ಕೆಲವೊಮ್ಮೆ ಚಿಕ್ಕ ವಯಸ್ಸಲ್ಲಿ ನಮಗೆ ಕೆಟ್ಟದಾಗಿ ಆದ ಕೆಲವು ವಿಷಯಗಳು ಇಲ್ಲಿವರೆಗೂ ಕೆಟ್ಟದಾಗೆ ಫೀಲ್ ಆಗುತ್ತೆ. ಯಾಕೆ ಹರ್ಟ್ ಆಗ್ತಿದೆ? ಈ ಜಾಗಕ್ಕೆ ಹೋದರೆ ಏನೋ ಒಂದು ಬ್ಯಾಡ್ ವೈಬ್ಸ್ ಇದೆ, ಆದರೆ ಯಾಕೆ ಬ್ಯಾಡ್ ವೈಬ್ಸ್ ಇದೆ ಅಂತ ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಬಿಕಾಸ್ ಎಮೋಷ್ನಲ್ ಬ್ರೈನ್ ಡೆವಲಪ್ ಆಗಿರೋದ್ರಿಂದ ಎಮೋಷ್ನಲ್ ಬ್ರೈನ್ ಪಿಕಪ್ ಆಗಿದೆ. ಈ ರೀತಿ ಆದರೆ ನನಗೆ ಬೇಜಾರಾಗುತ್ತೆ ಅನ್ನೋ ಹಾಗೆ. ಆದರೆ ಯಾವ ವಿಷಯ ಆದರೆ ಬೇಜಾರಾಗುತ್ತೆ ಅನ್ನೋ ವರ್ಬಲ್ ಥಿಂಗ್ಸ್ ಎಲ್ಲ ಇನ್ನೂ ಪಿಕಪ್ ಆಗದೆ ಇರೋದ್ರಿಂದ ತುಂಬ ಟೈಮ್ ನಮಗೆ ಚೈಲ್ಡ್ಹುಡ್ಡಲ್ಲಿ ಆದ ಟ್ರಾಮ್ಯಾಟಿಕ್ ಎಕ್ಸ್ಪೀರಿಯನ್ಸಸ್ ಎಲ್ಲ ಅಡಲ್ಟ್ಹುಡ್ಡಲ್ಲೂ ಕಾರಣನೇ ಇಲ್ಲದೆ ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೂ ಆಗದೆ ಇರೋ ಹಾಗೆ ಡೆವಲಪ್ ಆಗುತ್ತಂತೆ. ಸೊ ಮಕ್ಕಳು ಚಿಕ್ಕ ವಯಸ್ಸಲ್ಲಿ ತುಂಬ ವಿಷಯಗಳನ್ನ ಎಮೋಟ್ ಮಾಡ್ತಾರಲ್ವ, ಲೈಕ್ ಅಳೋವಾಗ ಅಮ್ಮ ಹೇಗೆ ಅವನ್ನ ಸಮಾಧಾನ ಮಾಡ್ತಾರೆ ಅನ್ನೋದನ್ನೆಲ್ಲ ನೋಡ್ತಾ ನೋಡ್ತಾ ಆ ಎಮೋಷನ್ನಾನೇ ಅವರು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಒಂದು ಬ್ಲೂ ಪ್ರಿಂಟ್ನ ಹಾಗೆ. ಓಕೆ, ಒಬ್ಬರು ಹತ್ರ ನಾನು ಈ ರೀತಿ ಮಾಡಬೇಕು ಅನ್ನೋ ರೀತಿ ಆ ಮಕ್ಕಳಲ್ಲಿ ಡೆವಲಪ್ ಆಗುತ್ತಂತೆ. ಇನ್ ಕೇಸ್ ಮಗು ಅಳ್ತಿದ್ರೆ ಅದನ್ನ ಯಾರೂ ಕೇರ್ ಮಾಡ್ತಿಲ್ಲ ಅಂದರೆ ತುಂಬ ಎಮೋಷನ್ಸ್ನ ಆ ಮಗು ತೋರಿಸದೆ ನಿಲ್ಲಿಸ್ಬಿಡುತ್ತಂತೆ. ಆ ರೀತಿ ಮನೇಲಿ ಆಗೋ ತುಂಬ ಚಿಕ್ಕ ಚಿಕ್ಕ ವಿಷಯಗಳು ನಾವು ಮಕ್ಕಳಿಗೆ ಕೊಡೋ ಅಟೆನ್ಷನ್ ಆಗ್ಬೋದು, ಇಲ್ಲ ಅವರ ಎಮೋಷನ್ನ ಅರ್ಥ ಮಾಡ್ಕೊಳ್ಳೋದಾಗ್ಬೋದು, ಇಲ್ಲ ಅದನ್ನು ಅಡ್ರೆಸ್ ಮಾಡೋ ವಿಧ ಆಗ್ಬೋದು. ಅದನ್ನೆಲ್ಲ ಇಕ್ಕೇನೆ ಫ್ಯೂಚರಲ್ಲಿ ಒಂದು ಮಗುವಿನ ಲೈಫ್ ಡಿಪೆಂಡ್ ಆಗುತ್ತೆ. ಅಂದರೆ ಎಮೋಷ್ನಲ್ ಇಂಟೆಲಿಜೆನ್ಸ್ ಅಷ್ಟೊಂದು ಮುಖ್ಯ ಅಂತ ಹೇಳಿದ್ದಾರೆ. ಆದರೆ ಮಗು ಹುಟ್ಟೋದಕ್ಕಿಂತ ಮುಂಚೆ ಕಪಲ್ಸ್ ಆಗಿ ಇಬ್ಬರು ಖುಷಿಯಾಗಿರ್ಬೇಕಲ್ವಾ, ಅವರ ಮಧ್ಯೆ ಯಾಕೆ ಸಂತೋಷ ಇಲ್ಲದೆ ಅಷ್ಟು ಫೈಟ್ಸ್ ಎಲ್ಲ ಆಗುತ್ತೆ ಅನ್ನೋದರ ಬಗ್ಗೆ ಸಹ ಈ ಬುಕ್ಕಲ್ಲಿ ಬರೆದಿದ್ದಾರೆ. ಜನರಲ್ಲಿ ಒಬ್ಬ ಹುಡುಗ ಆಗ್ಬೋದು, ಹುಡುಗಿ ಆಗ್ಬೋದು, ಹೇಗೆ ಬೆಳೀತಾರೆ, ಅವರ ಎಮೋಷನ್ಸ್ ಹೇಗೆ ಬೆಳೆಯುತ್ತೆ, ಹೇಗೆ ಡೆವಲಪ್ ಆಗುತ್ತೆ, ಮ್ಯಾರೇಜ್ ಆಗೋವಾಗ ಎಂತಹ ಪಾರ್ಟ್ನರ್ಸ್ ಆಗಿ ಅವರು ಒಳಗೆ ಬರ್ತಾರೆ ಅನ್ನೋದೇ ಬೇಸಿಕ್ಕಾಗಿ ಫೈಟ್ಸ್ ಉಂಟಾಗೋಕ್ಕೆ ಕಾರಣ ಅಂತ ಹೇಳ್ತಿದ್ದಾರೆ. ಸೊ ಅದೆಲ್ಲ ಏನು ಅನ್ನೋ ಕ್ಯೂರಿಯಾಸಿಟಿ ನಿಮ್ಮಲ್ಲಿ ಇದ್ದರೆ ನೆಕ್ಸ್ಟ್ ಪಾರ್ಟ್ ಅಂತ ಕಮೆಂಟ್ ಮಾಡಿ. ನನಗೆ ಮ್ಯಾಕ್ಸಿಮಮ್ ಕಮೆಂಟ್ಸ್ ಬಂದ್ರೇ ನಾನು ನೆಕ್ಸ್ಟ್ ಪಾರ್ಟ್ ಮಾಡ್ತೀನಿ. ಸೊ ಆ ಅಪ್ಕಮಿಂಗ್ ವಿಡಿಯೋನ ನೋಡೋಕ್ಕೆ ಮಿಸ್ ಮಾಡದೆ ಪುಷ್ಪ ಪ್ರಸಂಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ. ಯಾರಿಗೆ ಈ ವಿಡಿಯೋ ಯೂಸ್ಫುಲ್ ಅನಿಸುತ್ತೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.